shaking, drinking all this coffee. These last few weeks. ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಟೇಸ್ಟಿ ಟೇಲ್ಸ್. ಸೊ ಇವತ್ತು ನಾನು ನಿಮಗೆ ಕ್ವಿಕ್ ಆಗಿ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ನಾನು ಇದಕ್ಕೆ ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಸೊ ಕಿಡ್ಸಿಗೆ ತುಂಬ ಇಷ್ಟ ಆಗುತ್ತೆ. ಲೆಟ್ ಸ್ಟಾರ್ಟ್. ಸೊ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, 1-2-3 ಸ್ಪೂನ್ಸ್ ಅಷ್ಟು, ಆ್ಯಂಡ್ ಇದಕ್ಕೆ ಎಗ್ಸ್ ಹಾಕಿ ಸ್ಕ್ರಾಂಬಲ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 2 ಎಗ್ಸ್ ತೊಗೊಂಡಿದ್ದೀನಿ. ಅದನ್ನು ನೀವು ಕ್ವಾಂಟಿಟಿ ಮೇಲೆ ಡಿಸೈಡ್ ಮಾಡ್ಕೋಬೋದು ಎಷ್ಟು ಬೇಕು ಅಂತಂದ್ಬಿಟ್ಟು. ಸೊ 2 ಎಗ್ಸ್ ಹಾಕ್ಬಿಟ್ಟು ನಾನು ನೀಟಾಗಿ ಸ್ಕ್ರಾಂಬಲ್ ಮಾಡ್ಕೊತಾ ಇದ್ದೀನಿ. ಇದು ಸ್ಕ್ರಾಂಬಲ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3 ಚಿಲ್ಲೀಸ್ನ ಸ್ಲಿಟ್ ಮಾಡಿಬಿಟ್ಟು ಹಾಕಿದ್ದೀನಿ, ಆ್ಯಂಡ್ 1 ಮೀಡಿಯಮ್ ಸೈಜ್ಡ್ ಆನಿಯನ್, ಅದೆರಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಜೊತೆಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟು ವೆಜೀಸ್ ಆ್ಯಡ್ ಮಾಡೋಣ. ಸೊ ಕ್ಯಾರೆಟ್ ಹಾಕಿದ್ದೀನಿ, ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ಯಾಪ್ಸಿಕಮ್, ಎರಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಇವಾಗಲೇ. ಸೊ ಅದು ವೆಜೀಸ್ ಬೇಗ ಕುಕ್ ಆಗುತ್ತೆ. ಇವಾಗ ಸಾಸಸ್ ಆ್ಯಡ್ ಮಾಡೋ ಟೈಮ್. ಸೊ ಫಸ್ಟ್ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ 1 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, ಆಮೇಲೆ ಕೆಚಪ್ 1 ಸ್ಪೂನ್, ಜೊತೆಗೆ ಒಂದು ಸ್ವಲ್ಪ ಸೋಯಾ ಸಾಸ್, ಆ್ಯಂಡ್ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋಣ, ಬಿಕಾಸ್ ಸಾಸಸಲ್ಲಿ ಕೂಡ ಉಪ್ಪಿರುತ್ತೆ. ಸೊ ನೋಡ್ಕೊಂಡು ಹಾಕಬೇಕು. ಇವಾಗ ಇದು ಫ್ರೈ ಆಗಿದೆ, ಆ್ಯಂಡ್ ರೈಸ್ ಆ್ಯಡ್ ಮಾಡೋಣ. ತುಂಬ ಕ್ವಿಕ್ಕಾಗಿ ಆಗುತ್ತೆ ರೆಸಿಪೀಸ್, ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಆದಮೇಲೆ, ಆ್ಯಂಡ್ ಇವಾಗ ಸ್ಕ್ರಾಂಬಲ್ ಮಾಡಿಟ್ಕೊಂಡಿರೋ ಎಗ್ಸ್ನ ಹಾಕೋಣ. ಆ್ಯಂಡ್ ಲೆಟ್ಸ್ ಮಿಕ್ಸ್ ಇಟ್. ತುಂಬಾ ಸೂಪರ್ ಆಗಿರುತ್ತೆ. ಸಂಡೇಸ್ಗಂತೂ ದಿಸ್ ಇಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಯು ಕ್ಯಾನ್ ಟೆಲ್. ಸೊ ಈಗ ಇದನ್ನು ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ರೆಡಿ. ಕಿಡ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ, ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಸೊ ಮಚ್.